ಇನ್ನು 11ನೇ ಪಾಯಿಂಟ್ ಶುರುವಾಗದ ಹುಡುಕಾಟ ಇನ್ನೂ ಕೂಡ ಇವತ್ತಿನ ಹುಡುಕಾಟ ಶುರುವಾಗಿಲ್ಲ. ಏನು 10 ಪಾಯಿಂಟ್ ನಲ್ಲಿ ಶೋಧ ನಡೆಯಿತು, ಅದಾದ ನಂತರದಲ್ಲಿ ಇನ್ನೂ 3 ಪಾಯಿಂಟ್ಸ್ ಗಳಿದೆ. ಆದ್ರೆ ಇವತ್ತು ಕೂಡ ಇನ್ನೂ ಶುರುವಾಗಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಸತತ 3 ಗಂಟೆಯಿಂದಲೂ ಕೂಡ ಕಾಡಿನೊಳಗಡೆ ಕಾರ್ಯಾಚರಣೆ ಅಂತೂ ನಡೀತಾ ಇದೆ. 11ನೇ ಪಾಯಿಂಟ್ ಶೋಧದ ಬದಲು ಕಾಡಿನಲ್ಲಿ ಶೋಧವನ್ನ ನಡೆಸಲಾಗ್ತಾ ಇದೆ. ಒಂದ್ ಕಡೆ ಸಿಬ್ಬಂದಿ ಉಪ್ಪು ಮೂಟೆ ತೆಗೆದುಕೊಂಡು ಹೋಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಗುಡ್ಡದ ಮೇಲೆ ತಲೆಬುರುಡೆ ಮೂಳೆಗಳು ಪತ್ತೆಯಾಗಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಅರಣ್ಯದೊಳಗೆ ಕಳೆಬರ ಪತ್ತೆಯಾಗಿರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಗುಡ್ಡದ ಮೇಲಕ್ಕೆ ಒಂದು ಉಪ್ಪಿನ ಮೂಟೆ ಕೂಡ ರವಾನೆ ಆಗಿರುವುದನ್ನ ನಾವು ಗಮನಿಸ್ತಾ ಇದ್ದೀವಿ. ನೋಡಿ, 11ನೇ ಪಾಯಿಂಟ್ ನಲ್ಲಿ ಇವತ್ತು ಶೋಧ ಆಗಬೇಕಾಗಿತ್ತು. ಆದ್ರೆ ಇದ್ದಕ್ಕಿದ್ದಂತೆ ಅಲ್ಲಿ ಕಾಡಿನೊಳಗಡೆ SIT ಅಧಿಕಾರಿಗಳು ಕಾರ್ಯಾಚರಣೆಗಿಳಿದಿದ್ರು. ಈಗ ಒಂದು ಉಪ್ಪಿನ ಮೂಟೆಯನ್ನು ಕೂಡ ತೆಗೆದುಕೊಂಡು ಹೋಗಿದ್ದಾರೆ. ಹೀಗಾಗಿ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ತೀವ್ರ ಕುತೂಹಲವನ್ನ ಕೆರಳಿಸ್ತಾ ಇದೆ. ಅಂದ್ರೆ ಎಲ್ಲಾದ್ರೂ ಅಲ್ಲಿ ಕಳೆಬರಹಗಳೇನಾದ್ರೂ ಪತ್ತೆಯಾಗಿದೆಯಾ? ಏಕೆಂದ್ರೆ 11ನೇ ಪಾಯಿಂಟ್ ಅನ್ನ ಬಿಟ್ಟು ಬೇರೆ ಕಡೆಗಳಲ್ಲಿ ಏನಾದ್ರೂ ಶೋಧವನ್ನ ನಡೆಸ್ತಾ ಇದ್ದಾರೆ SIT ಅಧಿಕಾರಿಗಳು. ಒಂದ್ ಕಡೆ ದೂರುದಾರನ ಮೇಲೆ ಕೆಲವೊಂದಿಷ್ಟು ಅನುಮಾನ ವ್ಯಕ್ತಪಡಿಸಿರುವಂತಹ SIT ಅಧಿಕಾರಿಗಳು ಮತ್ತಷ್ಟು ಪ್ರಶ್ನೆಗಳನ್ನ ಮುಂದಿಟ್ಟಿದ್ರು. ಅದಾದ ನಂತರದಲ್ಲಿ ಈಗ ಆ ದೂರುದಾರ ಹೇಳದಂತೆ ಒಂದ್ ಕಡೆ ಶೋಧ ಕಾರ್ಯಗಳು ನಡೀತಾ ಇರುವ ಜೊತೆಯಲ್ಲೇ ಈಗ ಕಾಡಿನ ಮೇಲ್ಭಾಗದಲ್ಲೂ ಕೂಡ ಒಂದಷ್ಟು ಕಳೆಬರಗಳೇನಾದ್ರೂ ಪತ್ತೆಯಾಗಿರುವಂತಹ ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ. ಇನ್ನು 11ನೇ ಪಾಯಿಂಟ್ ನಲ್ಲಿ ಇನ್ನೂ ಕೂಡ ಹುಡುಕಾಟ ಆರಂಭವಾಗಿಲ್ಲ. ಅದರ ಬದಲು ಈಗ ಬೆಟ್ಟದ ಮೇಲೆ ಹೋಗಿದ್ದಾರೆ. ಸತತ 3 ಗಂಟೆಗಳಿಂದಲೂ ಕೂಡ ಕಾಡಿನ ಒಳಗೆ ಕಾರ್ಯಾಚರಣೆ ನಡೀತಾ ಇದೆ. ಸೊ 11ನೇ ಪಾಯಿಂಟ್ ಬದಲು ಇವತ್ತು ಕಾಡಿನ ಒಳಗೆ ಶೋಧವನ್ನ ಮಾಡ್ತಾ ಇದ್ದಾರೆ. ಗುಡ್ಡದ ಮೇಲಕ್ಕೆ ಅಧಿಕಾರಿಗಳನ್ನ ಇವತ್ತು ದೂರುದಾರ ಕರ್ಕೊಂಡು ಹೋಗಿದ್ದಾನೆ. ತೀವ್ರ ಕುತೂಹಲ ಮೂಡಿಸಿದೆ ಈಗ ದೂರುದಾರನ ನಡೆ. ಬಟ್ ಇನ್ಫ್ಯಾಕ್ಟ್ ಈ ಹಿಂದೆ ಒಂದನೇ ಪಾಯಿಂಟ್ ಆಗಿರುವಾಗಲೇ ಆತ ಬೇಡ, ನೇರವಾಗಿ 9ಕ್ಕೆ ಹೋಗೋಣ, ಅಲ್ಲಿ ಜಾಸ್ತಿ ಇದೆ ಅನ್ನುವಂಥದ್ದನ್ನು ಹೇಳಿದಾಗ ಇಲ್ಲ ಸೀರಿಯಲ್ ಪ್ರಕಾರನೇ ಹೋಗೋಣ ಅನ್ನುವಂಥದ್ರ ಬಗ್ಗೆ ಅವನಿಗೆ ತಾಕೀತು ಮಾಡಿದರು. ಅದಾದ ನಂತರ 1, 2, 3, 4 ಎಲ್ಲ ಅಗಿಯೋ ಕಾರ್ಯಗಳು ಆಯಿತು. ಬಟ್ 6ರಲ್ಲಿ ಒಂದು ಸ್ಕೆಲಿಟನ್ ಸಿಕ್ಕಿದ್ದು ಬಿಟ್ಟರೆ, ಅಂದರೆ ಮೂಳೆಗಳು ಪತ್ತೆಯಾಗಿದ್ದು ಬಿಟ್ಟರೆ ಮತ್ತೆಲ್ಲೂ ಕೂಡ ಏನೂ ಸಿಕ್ಕಿಲ್ಲ. ಮೊನ್ನೆಯೂ ಕೂಡ ಶನಿವಾರ ನಡೆದಂಥ ಒಂದು ಕಾರ್ಯಾಚರಣೆಯಲ್ಲಿ 9 ಮತ್ತು 10ರಲ್ಲಿ ಸಿಕ್ಕೇ ಸಿಗುತ್ತೆ ಅನ್ನುವಂಥದ್ದನ್ನು ಆತ ಹೇಳ್ದ. ಬಟ್ ಅಲ್ಲೂ ಕೂಡ ಏನೂ ಸಿಗಲಿಲ್ಲ. ನೆಕ್ಸ್ಟ್ ನಿನ್ನೆ ಸಂಡೇ ಇತ್ತು. ಸೊ ಸಂಡೇ ಕಾರ್ಯಾಚರಣೆ ನಡೆಸಲಿಲ್ಲ. ನಿನ್ನೆ ಬ್ರೇಕ್ ಇತ್ತು. ಇವತ್ತು ಮತ್ತೆ 6ನೇ ದಿನದ ಕಾರ್ಯಾಚರಣೆ ಇವತ್ತು ಆರಂಭವಾಯಿತು. ಇನ್ಫ್ಯಾಕ್ಟ್ 11ನೇ ಪಾಯಿಂಟ್ನಲ್ಲಿ ಇವತ್ತು ಕಾರ್ಯಾಚರಣೆ ನಡೆಯುತ್ತೆ ಅನ್ನುವಂಥದ್ದನ್ನು ಅಂದ್ಕೊಂಡಿದ್ರು. ಬಟ್ ದೂರುದಾರ ಈಗ SIT ಅಧಿಕಾರಿಗಳನ್ನೆಲ್ಲರೂ ಕೂಡ ಬೆಟ್ಟದ ಮೇಲೆ, ಆ ಗುಡ್ಡದ ಮೇಲೆ ಕರ್ಕೊಂಡು ಹೋಗಿದ್ದಾನೆ. ಅಲ್ಲಿ ಕಾರ್ಯಾಚರಣೆ ಈಗ ಸದ್ಯಕ್ಕೆ ಇನ್ನೂ ನಡೀತಾ ಇದೆ. ಸ್ಥಳದಲ್ಲಿ ನಾವು ಪ್ರತಿನಿಧಿ ಪೃಥ್ವಿರಾಜ್ ಇದ್ದಾರೆ, ಮತ್ತಷ್ಟು ಡೀಟೇಲ್ಸ್ ಪಡಿತಾವೋಣ. ಪೃಥ್ವಿರಾಜ್, ಈಗ 11 ಬಿಟ್ಟು ಬೇರೆ ಭಾಗದಲ್ಲಿ ನಡೀತಾ ಇರುವಂತಹ ಒಂದು ಕಾರ್ಯಾಚರಣೆ ಆಗ್ಲಿಂದಲೂ ಕೂಡ ನಡೀತಾನೆ ಇದೆ. ಅರಣ್ಯದ ಒಳಗಡೆ ಆಗ್ತಾ ಇರುವಂತಹ ಕಾರ್ಯಾಚರಣೆ ಏನಾದರೂ ಇನ್ಸೈಡ್ಸ್ ಅಲ್ಲಿ ಲಭ್ಯವಾಗ್ತಾ ಇದೆಯಾ? ಅಲ್ಲಿ ಏನಾದರೂ ಸಿಕ್ಕಿರೋದ್ರ ಬಗ್ಗೆ, ಯಾಕಂದ್ರೆ ಉಪ್ಪಿನ ಮೂಟೆ ಕೂಡ ತಗೊಂಡು ಹೋದ್ರು ಅನ್ನುವಂಥದ್ದನ್ನ ನೀವು ಹೇಳ್ತಾ ಇದ್ರಿ. ಸೊ ಏನಿದೆ ಸದ್ಯಕ್ಕೆ ಈಗ ಅಪ್ಡೇಟ್ಸ್ ಅಲ್ಲಿಂದ ಪೃಥ್ವಿ? ಖಂಡಿತ ರೆಹಮಾನ್, ಇವತ್ತು 11ನೇ ಪಾಯಿಂಟ್ನಿಂದ ಈ ಒಂದು ಉತ್ಖನನ ಕ್ರಿಯೆ ಆರಂಭವಾಗಬೇಕಾಯಿತು. ಆದರೆ 11ನೇ ಪಾಯಿಂಟು 12, 13 ಯಾವುದು ಪಾಯಿಂಟನ್ನು ಕೂಡ ಅವರು ಕೈ ಹಾಕಲಿಲ್ಲ. ಅವರು ಸೀದಾ ಹೋಗಿದ್ದಂಥದ್ದು 11ನೇ ಪಾಯಿಂಟ್ ಏನಿತ್ತು ಅಲ್ಲಿವರೆಗೂ ಹೋಗಿ ಆ ಪಾಯಿಂಟಿಂದ ಸೀದಾ ಮೇಲ್ಗಡೆ ಹೋಗಿದ್ದಂಥದ್ದು. ಈಗ ಮೇಲ್ಗಡೆ ಉತ್ಖನನ ನಡೀತಾ ಇದೆ ಅನ್ನೋ ಮಾಹಿತಿ ಸಿಕ್ಕಿದೆ. ಮತ್ತು ಅಲ್ಲಿ ಒಂದು ಏನು ತಲೆಬುರುಡೆ ಮೂಳೆಗಳು ಸಿಕ್ಕಿದೆ ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತಿದೆ. ಅದು ಅಧಿಕೃತವಾಗಿ ಇನ್ನೂ ಕನ್ಫರ್ಮೇಷನ್ ಆಗಬೇಕಾಗಿದೆ. ಸದ್ಯಕ್ಕೆ ಏನು ಈ ಒಂದು 11ನೇ ಪಾಯಿಂಟ್ ಈ ಭಾಗದಲ್ಲಿತ್ತು. ಸೊ ಇಲ್ಲಿದ್ದು 11ನೇ ಪಾಯಿಂಟ್. ಸೊ ಇಲ್ಲಿ ಒಳಗಡೆ ಹೋಗುವಂತಹ ರಸ್ತೆ ಏನಿದೆ, ಸೊ ಇದು ಎಲ್ಲ ಪಾಯಿಂಟ್ಗಳಿಗೂ ಹೋಗುವಂಥ ರಸ್ತೆ ಆಯಿತು. ಇದೇ ರಸ್ತೆಯಲ್ಲಿ ಇವತ್ತು ಬೆಳಗ್ಗೆ ಹೋದಂಥವರು ಸೀದಾ ಈ ಒಂದು ಬಂಗ್ಲಾ ಗುಡ್ಡ ಏನಿದೆ, ಸೊ ಬಂಗ್ಲಾ ಗುಡ್ಡದ ಮೇಲ್ಭಾಗ ಹೋಗಿರುವಂಥದ್ದು. ಅಂದರೆ ಆ ಬಂಗ್ಲಾ ಗುಡ್ಡ ತುಂಬ ದೊಡ್ಡ ಮಟ್ಟದ ಗುಡ್ಡ ಅಲ್ಲ, ಅದು ಕೂಡ ಸಮತಟ್ಟಾದ ಪ್ರದೇಶದಲ್ಲೇ ಇರುವಂಥದ್ದು. ಸೊ ಅಲ್ಲಿಗೆ ಎಲ್ಲರೂ ಕೂಡ ಈಗ ಹೋಗಿದ್ದಾರೆ. ಹೋಗಿ ಅಲ್ಲಿ ಆ ಉತ್ಖನನ ಕ್ರಿಯೆ ನಡೀತಾ ಇದೆ ಅನ್ನೋ ಮಾಹಿತಿ ಸಿಕ್ಕಿರುವಂಥದ್ದು. ಅಲ್ಲಿ ಅಸ್ಥಿಪಂಜರ ಮೂಳೆಗಳು ಸಿಕ್ಕಿದೆ ಅನ್ನೋ ಮಾಹಿತಿ ಈಗ ಸಿಕ್ಕಿದೆ. ಆದರೆ ಅಧಿಕೃತವಾಗಿ ಇನ್ನೂ ಕೂಡ ಕನ್ಫರ್ಮೇಷನ್ ಆಗಬೇಕಾಗಿದೆ. ಸೊ ಅವರು ಬರುವಂಥ ದಾರಿ ಏನಿದೆ, ಆ ಬರೋ ದಾರಿಗೆ ಇಲ್ಲಿ ಪೊಲೀಸ್ ವಾಹನವನ್ನು ಕೂಡ ಇಲ್ಲಿ ನಿಲ್ಲಿಸಿರೋದನ್ನು ನಾವು ಇಲ್ಲಿ ನೋಡ್ಬೋದಾಗಿದೆ. ಅಂದರೆ ಅವರು ಅಲ್ಲಿಂದ ಒಂದು ಕಳೆಬರ ಮತ್ತು ಬೇರೆ ಬೇರೆ ಅಸ್ಥಿಪಂಜರ ಏನಾದರೂ ಸಿಕ್ಕಿದರೆ ಅಂಥದ್ದನ್ನು ತಂದಂಥ ಸಂದರ್ಭದಲ್ಲಿ ಅದನ್ನು ತೆಗೆದುಕೊಂಡು ಹೋಗಲಿಕ್ಕೆ ಆ ಒಂದು ರಸ್ತೆಗೆ ಅಡ್ಡಲಾಗಿ ಈ ಒಂದು ಪೊಲೀಸ್ ವಾಹನವನ್ನು ಇಲ್ಲಿ ರಿಸರ್ವ್ ಆಗಿ ಇಟ್ಕೊಂಡಿರೋವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಅಲ್ಲಿಂದ ಈ ಒಂದು ಅಸ್ಥಿಪಂಜರ, ಕಳೆಬರ ಇವನ್ನ ತೆಗೆದುಕೊಂಡು ಬರುವಂಥ ಸಾಧ್ಯತೆಗಳಿದೆ. ಸೊ ಅದಕ್ಕೋಸ್ಕರ ಎಲ್ಲರೂ ಕೂಡ ಇಲ್ಲಿ ಪೊಲೀಸರು ಸೆಕ್ಯೂರಿಟಿನ ಟೈಟ್ ಮಾಡಿದ್ದಾರೆ. ಮತ್ತು ಏನು IPS ಅಧಿಕಾರಿಗಳು, ಹಿರಿಯ ಮಟ್ಟದ SIT ಅಧಿಕಾರಿಗಳು ಕೂಡ ಈಗ ಸ್ಥಳಕ್ಕೆ ಬರ್ತಾ ಇದ್ದಾರೆ. ಸೊ ಇಲ್ಲಿ ಏನೋ ಅಲ್ಲಿ
ಅಲ್ಲಿ ಒಳಗಡೆ ಡೆವಲಪ್ಮೆಂಟ್ ನಡೆದಿದೆ ಅನ್ನೋ ಮಾಹಿತಿ ಈಗ ಸಿಕ್ಕಿರುವಂಥದ್ದು. ಆದರೆ ಎಕ್ಸಾಕ್ಟ್ ಆಗಿ ಏನು ಸಿಕ್ತು ಎಲ್ಲಿ ಸಿಕ್ತು ಅನ್ನೋದು ಇನ್ನೂ ಕೂಡ ಅಧಿಕೃತವಾಗಿ ಮಾಹಿತಿ ಸಿಗಬೇಕಾಗಿದೆ. ಆದರೆ ಇಲ್ಲಿಂದ ಅಂದರೆ ಈ ಒಂದು ಎವಲ್ಯೂಷನ್ ಒಂದು 100 ಫೀಟ್ನಲ್ಲಿ ನಡೀತಾ ಇದೆ ಅನ್ನೋ ಒಂದು ಮಾಹಿತಿ ಸಿಕ್ಕಿರುವಂಥದ್ದು. ಸೊ ಅಲ್ಲಿ ಒಂದು ಉತ್ಖನನವನ್ನು ಆರಂಭಿಸಿದ್ದಾರೆ, ಅಲ್ಲೇ ಕೂಡ ಸಿಗ್ತಾ ಇದೆ, ಇನ್ನೂ ಕೂಡ ಅಲ್ಲೇ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿರುವಂಥದ್ದು. ಯಾಕೆಂತ ಹೇಳಿದರೆ ಸರಿಸುಮಾರು ಈಗ 3:30 ಆದರೂ ಕೂಡ ಇನ್ನೂ ಕೂಡ ಯಾರು ಊಟಕ್ಕೆ ಬಂದಿಲ್ಲ, ಅಂದರೆ ಊಟವನ್ನು ಇಲ್ಲಿಂದ ತೆಗೆದುಕೊಂಡು ಹೋಗಿಲ್ಲ, ಅಲ್ಲಿಂದ ಊಟಕ್ಕೂ ಕೂಡ ಯಾರು ಬಂದಿಲ್ಲ. ಅಂದರೆ ನಾರ್ಮಲ್ ಆಗಿ 2-2:30 ಆಯಿತು ಅಂದರೆ ಎಲ್ಲ ಟೀಮ್ ಕೂಡ ಒಂದು ಕಾರ್ಯಾಚರಣೆಗೆ ಬ್ರೇಕ್ ಕೊಟ್ಟು ಊಟಕ್ಕೆ ಬರ್ತಾ ಇದ್ರು, ಮತ್ತು ಇಲ್ಲಿಂದ ಊಟವೇ ಅಲ್ಲಿಗೆ ಹೋಗ್ತಾ ಇತ್ತು. ಆದರೆ ಇವತ್ತು ಊಟವನ್ನು ಕೂಡ ತೆಗೆದುಕೊಂಡು ಹೋಗಿಲ್ಲ, ಯಾರು ಕೂಡ ಊಟಕ್ಕೆ ಬಂದಿಲ್ಲ. ಅದು ಅಲ್ಲದೆ 2 ಮೂಟೆ ಉಪ್ಪನ್ನು ತೆಗೆದುಕೊಂಡು ಹೋಗಿರುವಂಥದ್ದು, ಮತ್ತು 4 ಜನರು ಶಸ್ತ್ರಧಾರಿತ ಸಿಬ್ಬಂದಿಗಳು ಪೊಲೀಸರು ಅಲ್ಲಿಗೆ ಹೋಗಿರುವಂಥದ್ದು. ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ಈ ಒಂದು ಬಂಗ್ಲೋಗೂಡದಲ್ಲಿ ಒಳಗಡೆ ಏನು ನಡೀತಾ ಇದೆ, ಏನೋ ಸಿಕ್ಕಿದೆ ಅನ್ನೋ ರೀತಿಯಲ್ಲೇ ಈಗ ವಿಚಾರಗಳು ಗೊತ್ತಾಗ್ತಾ ಇರುವಂಥದ್ದು. ಮತ್ತು ಒಳಗಡೆಯಿಂದ ಕೂಡ ಇದೇ ಮಾಹಿತಿ ಬರ್ತಾ ಇದೆ, ಅದು ಅಧಿಕೃತ ಕನ್ಫರ್ಮ್ ಆಗಬೇಕಾಗಿರುತ್ತೆ. ರೆಹಮಾನ್. ಓಕೆ, ಇನ್ನು ಪೃಥ್ವಿ, ಈಗಾಗಲೇ ಗಮನಿಸ್ತಾ ಇರೋ ಹಾಗೆ ನೀವು 11ನೇ ಪಾಯಿಂಟ್ ಅನ್ನ ಬಿಟ್ಟು ಇನ್ನುಳಿದಂತೆ ಬೇರೆ ಕಡೆಗಳಲ್ಲಿ ಉತ್ಖನನ ಮಾಡುವಂತಹ ಪ್ರಕ್ರಿಯೆ ನಡೀತಾ ಇದೆ ಅಂತ ಹೇಳಿದ್ರಿ. ಈಗ 11, 12 ಮತ್ತೆ ಅದಾದ ನಂತರದಲ್ಲಿ ಕಲ್ಲೇರಿ ಭಾಗದಲ್ಲೂ ಕೂಡ ನಾನು ಒಂದು ಬಾಲಕಿಯ ಶವವನ್ನ ಹೂತಾಕಿದ್ದೀನಿ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ದ. ಆ ಬಗ್ಗೆ ಕೂಡ SIT ಅಧಿಕಾರಿಗಳು ಒಂದಷ್ಟು ವಿಚಾರಣೆಯನ್ನ ಅಥವಾ ದಾಖಲೆಗಳನ್ನ ಪರಿಶೀಲಿಸುವಂತಹ ಕಾರ್ಯ ನಡೀತಾ ಇತ್ತು. ಅದೆಲ್ಲಿಗೆ ಬಂದಿದೆ? ಇನ್ನುಳಿದಂತಹ ಪ್ರಕ್ರಿಯೆ ಯಾವ ರೀತಿ ನಡೀತಾ ಇದೆ ಪೃಥ್ವಿ? ಮಧು ನಾಗರಾಜ್, ಏನಂತ ಹೇಳಿದರೆ ಇಲ್ಲಿ ಪ್ರಮುಖವಾಗಿ 11, 12, 13ನೇ ಪಾಯಿಂಟಲ್ಲಿ ಇವತ್ತು ಆಗಬೇಕಾಗಿತ್ತು. 11, 12 ಪಾಯಿಂಟ್ ಇಲ್ಲೇ ಇದೆ. ಅಂದರೆ ಏನು ನಿನ್ನೆ ನಡೆದಂಥ 9, 10 ಪಾಯಿಂಟ್ ಇದೇ ಆಗಿರುವಂಥದ್ದು. ಇನ್ನು 11, 12 ಪಾಯಿಂಟ್ ಈ ಭಾಗದಲ್ಲೇ ಇರುವಂಥದ್ದು, ಅದು ನಡಿಬೇಕಾಗಿತ್ತು. ಮತ್ತು ಅದರ ಮುಂದೆ ಭಾಗದ ನೋಡ್ತಾ ಹೋದರೆ 13ನೇ ಪಾಯಿಂಟ್ ಇತ್ತು. ಅದಾದ ಬಳಿಕ ಏನು ಕಲ್ಲೇರಿ ರಹಸ್ಯಕ್ಕೆ ಕೈ ಹಾಕ್ತಾರಾ ಅನ್ನೋ ಒಂದು ಪ್ರಶ್ನೆ ಇದ್ದಿದ್ದಂಥದ್ದು. ಆದರೆ ಇಲ್ಲಿ ಏನಂತ ಹೇಳಿದರೆ ಬೆಳಗ್ಗೆ ಒಂದು ಡೆವಲಪ್ಮೆಂಟ್ ನಡೆಯುತ್ತೆ. ಅನಾಮಿಕ ದೂರುದಾರ, ಸಾಕ್ಷಿ ದೂರುದಾರ ಏನಿದ್ದಾನೆ ಆತನ ವಕೀಲರು ಹೋಗಿ AC ಸ್ಟೆಲ್ಲಾ ವರ್ಗೀಸ್ ಅವ್ರ ಹತ್ರ ಹೋಗಿ ಒಂದು ಮನವಿಯನ್ನು ಮಾಡ್ತಾರೆ. ಈ ಒಂದು ಪಾಯಿಂಟ್ಗಳನ್ನು ಬಿಟ್ಟು ನಾವು ಬೇರೆ ಇನ್ನೂ ಕೆಲವೊಂದು ಪಾಯಿಂಟ್ಗಳಿಗೆ ಹೋಗಬೇಕು ಅಂತ ಹೇಳಿ ಒಂದು ಮನವಿಯನ್ನು ಮಾಡ್ತಾರೆ. ಅಂದರೆ ಆ ಸಂದರ್ಭದಲ್ಲಿ ಏನು ಅರ್ಥ ಆಗಿತ್ತು ಅಂತ ಹೇಳಿದರೆ, ಈ ಒಂದು ಪಾಯಿಂಟ್ ಮುಗಿದ ನಂತರ ಅಂದರೆ 13ಕ್ಕೆ ಮುಗಿಸ್ಬೇಡಿ, 1ರಿಂದ 13 ಏನು ಗುರುತಾಗಿದೆ ಅದನ್ನು ಮಾತ್ರ ಮುಗಿಸ್ಬೇಡಿ, ಅದಕ್ಕಿಂತ ಮುಂದಿನ ಪಾಯಿಂಟ್ ಕೂಡ ಮಾಡಿ ಅನ್ನೋ ಡಿಮ್ಯಾಂಡನ್ನು ಇಡ್ತಾ ಇದ್ದಾರೆ ಅಂತ ಹೇಳಿ ಅನ್ಕೊಂಡಿದ್ವಿ. ಆದರೆ ಅಲ್ಲಿ ಬೇರೆನೇ ಆಗಿರುವಂಥದ್ದು. ಅಂದರೆ ಈ ಒಂದು ಏನು ಇವತ್ತು ಮಾಡಬೇಕಾಗಿದ್ದಂತಹ 11, 12, 13 ಪಾಯಿಂಟನ್ನು ಬಿಟ್ಟು ಬೇರೆ ಕಡೆ ತೋರಿಸ್ತೀವಿ, ನಮ್ಮ ದೂರದಾರ ಬೇರೆ ಕಡೆ ತೋರಿಸಲಿಕ್ಕೆ ರೆಡಿ ಇದ್ದಾನೆ ಅಂತ ಹೇಳಿ ಈಗ ಅಲ್ಲಿಗೆ ಕರ್ಕೊಂಡು ಹೋಗಿರುವಂಥದ್ದು. ಅಲ್ಲಿ ಈಗ ಒಳಗೆ ಉತ್ಖನನ ನಡೀತಾ ಇದೆ ಅನ್ನೋ ಮಾಹಿತಿ ಸಿಗ್ತಾ ಇರುವಂಥದ್ದು. ಮಧು. ಓಕೆ, ಥ್ಯಾಂಕ್ ಯು ಪೃಥ್ವಿ. ಒಟ್ಟಿನಲ್ಲಿ ಈಗ ಕಾರ್ಯಾಚರಣೆ ಸದ್ಯಕ್ಕೆ 11ನೇ ಪಾಯಿಂಟ್ನಲ್ಲಿ ನಡೀತಾ ಇಲ್ಲ, ಬದಲಿಗೆ ಆ ಬಂಗ್ಲಗುಡ್ಡ ಏನು ಪ್ರದೇಶ ಇದೆ ಅಲ್ಲಿ ಸದ್ಯಕ್ಕೆ ಕಾರ್ಯಾಚರಣೆ ನಡೀತಾ ಇದೆ.